ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯರಿಗೆ ದಸರಾ ಹಬ್ಬಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು. ಗುಡ್ ನ್ಯೂಸ್ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ದಸರಾ ಹಬ್ಬಕ್ಕಂತೂ ಭರ್ಜರಿ ಗಿಫ್ಟ್ ಆದರೆ ಇರುವಂಥದ್ದು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿದೆ, ಹೋಗಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಿರುವಂಥದ್ದು, ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮತ್ತೆ 2,000 ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನಿಮಗೆ ದಸರಾ ಹಬ್ಬ ಇರೋದ್ರಿಂದ ದಸರಾ ಹಬ್ಬದ ಪ್ರಯುಕ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ನೋಡಿ, ನಿಮ್ಗೆ ಈಗಾಗಲೇ 21ನೇ ಕಂತು ಹಣದವರೆಗೂ ಹಣ ರಿಸೀವ್ ಆಗಿದೆ. ಅಂಡ್ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ 21ನೇ ಕಂತು ಹಣ ಬಾಕಿ ಇರುವಂಥದ್ದು. ಎಲ್ಲ ಫಲಾನುಭವಿಗಳಿಗೂ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆಕ್ಟ್ ಆಗಿ 21ನೇ ಕಂತು ಹಣ ಬಿಡುಗಡೆ ಮಾಡ್ತಾರೆ. 21ನೇ ಕಂತು ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಆಗುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರಿಗೆ ಖುಷಿ ಆಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ 21ನೇ ಕಂತು ಹಣ ಬಂತು ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬಕ್ಕೆ 2,000 ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ನಿರೀಕ್ಷೆಯನ್ನ ಇಟ್ಕೋತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಬಟ್ ನಿಮ್ಗೆ ಆ ಸಮಯದಲ್ಲಿ ಹಣ ಆದ್ರೆ ಬರೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಒಂದು ನ್ಯೂಸಸ್ ವೈರಲ್ ಆಯಿತು, ಎಲ್ಲಾ ಕಡೆ ಒಂದು ಹೇಳಿಕೆ ಬಂತು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಹಣ ಆದ್ರೆ ಜಮಾ ಆಗ್ಲಿಲ್ಲ. ಈಗ ನಿಮ್ಗೆ ದಸರಾ ಹಬ್ಬ ಇನ್ನೇನು ಹತ್ರ ಬಂದಿರೋದ್ರಿಂದ ದಸರಾ ಹಬ್ಬದ ಪ್ರಯುಕ್ತ ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಏನ ಗುಡ್ ನ್ಯೂಸ್ ಅಂತ ಅಂದ್ರೆ, ನೀವೆಲ್ಲ ಏನು ಫಲಾನುಭವಿಗಳು ವೆಯ್ಟ್ ಮಾಡ್ತಿದ್ರಿ 22ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು 22ನೇ ಕಂತು ಹಣ ಜಮಾ ಕುರಿತು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಮೈಸೂರಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಇದುವರೆಗೂ ಸಹ 22ನೇ ಕಂತು ಹಣದವರೆಗೂ ಹಣ ಜಮಾ ಮಾಡಿದೀವಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ 22ನೇ ಕಂತು ಹಣ ಬಂದ್ಬಿಟ್ಟು ಕಳೆದ 3-4 ದಿನಗಳ ಹಿಂದೆ ನಿಮ್ಗೆ ಹಣ ಬಿಡುಗಡೆ ಮಾಡಿದಾರಂತೆ. ಹೀಗಾಗ್ಲೇನೆ 22ನೇ ಕಂತು ಹಣ ಬಿಡುಗಡೆ ಮಾಡಿರೋದು. ನಿಮ್ಗೆ ದಸರಾ ಹಬ್ಬದ ಟೈಮಲ್ಲಿ, ದಸರಾ ಹಬ್ಬ ಆದ್ಮೇಲೆ, ದಸರಾ ಹಬ್ಬಕ್ಕೂ ಮುಂಚೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಆದ್ರೆ ಜಮಾ ಆಗುತ್ತೆ. ನಿಮ್ಗೆ 100% ಆಗಿ ದಸರಾ ಹಬ್ಬ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ. 4,000 ಹಣ ಜಮಾ ಆಗುತ್ತೆ ಅಥವಾ 6,000 ಹಣ ಜಮಾ ಆಗುತ್ತೆ, 8,000 ಹಣ ಜಮಾ ಆಗುತ್ತೆ. ಈ ರೀತಿ ಯಾವುದನ್ನು ಜಮಾ ಆದ್ರೆ ಆಗೋದಿಲ್ಲ. ನೀವೇ ಒಂದ್ಸರಿ ಯೋಚನೆ ಮಾಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೂ 2,000 ಹಣ ಜಮಾ ಮಾಡ್ಬೇಕಂದ್ರೆ ಎಷ್ಟೋ ಸಾವಿರ ಕೋಟಿ ಬೇಕು. ಇನ್ನು 4,000 6,000 ಜಮಾ ಮಾಡುವಂತಹ ಸಾಧ್ಯತೆನೇ ಇಲ್ಲ. ಅದನ್ನು ಒಂದೇ ಸರಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಹೇಳ್ತಾರೆ. ಖಂಡಿತವಾಗ್ಲೂ ನಿಮ್ಗೆ ಆ ರೀತಿ ಹಣ ಆದ್ರೆ ಜಮಾ ಆಗೋದಿಲ್ಲ. ನಿಮಗ್ ಬಂದ್ಬಿಟ್ಟು ಕೇವಲ ದಸರಾ ಹಬ್ಬದ ಪ್ರಯುಕ್ತ 2,000 ಹಣ ಆದ್ರೆ ಜಮಾ ಆಗುತ್ತೆ. ಅದು 22ನೇ ಕಂತು ಹಣ ಆಗಿರುತ್ತೆ. ಈಗಾಗಲೇ ಕಳೆದ 3 ದಿನಗಳ ಹಿಂದೆ ನಿಮ್ಗೆ ಹಣ ಬಿಡುಗಡೆ ಮಾಡಿರೋದ್ರಿಂದ ಈಗ ಸ್ಟಾರ್ಟ್ ಆಗಿರುತ್ತೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋದಕ್ಕೆ. 22ನೇ ಕಂತು ಹಣ ಬಿಡುಗಡೆ ಆಗಿದೆ ಅಂತ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಗೂ ಹಣ ಆದ್ರೆ ಬರುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು. ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ಇದೇ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿರ್ತಾರೆ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ರಿಗೂ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ. ಬಟ್ ಹಂತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆದ್ರೆ ಬರುತ್ತೆ. ಸೊ ನಿಮ್ಗೆ ಈಗ ಇನ್ನೂ ಸಹ ಈ ತಿಂಗಳಲ್ಲಿ ಅಂಡ್ ಹಾಗೇನು ನೆಕ್ಸ್ಟ್ ಇನ್ನ ದಸರಾ ಹಬ್ಬ ಇರೋದ್ರಿಂದ ದಸರಾ ಹಬ್ಬದ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಆಗಿರ್ಬೋದು, ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗಡೆ ನಿಮ್ಗೆ ದಸರಾ ಹಬ್ಬದ ಪ್ರಯುಕ್ತ 2,000 ಹಣ ಅಂತ ಹೇಳ್ಬಿಟ್ಟು ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ದಸರಾ ಹಬ್ಬದ ದಿನ ಬರುತ್ತೆ, ದಸರಾ ಹಬ್ಬದ ಹಿಂದಿನ ದಿನ ಬರುತ್ತೆ, ಜೊತೆಗೆ ದಸರಾ ಹಬ್ಬ ಆಗಿದ್ದಾದ್ಮೇಲೆ ಒಂದು 2 ಡೇಸಿಗೆ ಬರುತ್ತೆ. ಯಾಕಂತ ಅಂದ್ರೆ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಮಾಡುವಂತಹ ಪ್ರೋಸೆಸ್ ಇದು. ಒಂದೇ ದಿನ 1,25,00,000 ಫಲಾನುಭವಿಗಳಿಗೂ ಬರೋದಿಲ್ಲ. ಹಾಗಾಗಿ ನಿಮ್ಗೆ ಹಂತವಾಗಿ ಬರುತ್ತೆ. ಸೊ 22ನೇ ಕಂತು ಹಣಕ್ಕೆ ಇನ್ಯಾವುದೇ ತಡ ಆಗೋದಿಲ್ಲ. ನೀವು ಇನ್ನೇನು ವೆಯ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. 22ನೇ ಕಂತು ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ಯಾವಾಗಾದ್ರೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರಬಹುದು. ಈಗಾಗಲೇ ಬಿಡುಗಡೆ ಆಗಿರೋದ್ರಿಂದ ಇವತ್ತಾದ್ರೂ ಹಣ ಜಮಾ ಆಗ್ಬೋದು, ನಾಳೆ ಆದ್ರೂ ಜಮಾ ಆಗ್ಬೋದು, ಇಲ್ಲ ಅಂತಂದ್ರೆ ಆಚೆ ನಾಳಿದ್ದಾದ್ರೂ ಜಮಾ ಆಗ್ಬೋದು. ಈ ರೀತಿ ಇರುತ್ತೆ. ಸೊ ಫೈನಲಿ ನಿಮ್ಗೆ 22ನೇ ಕಂತು ಹಣ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದಾರೆ. ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 22ನೇ ಕಂತು ಹಣ ಜಮಾ ಆಗುತ್ತೆ. ನೋಡಿ, ನಿಮ್ಗೆ ದಸರಾ ಹಬ್ಬದ ಪ್ರಯುಕ್ತ ಈಗ ಈ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡಿದಾರಲ್ಲ,
ಅಲ್ವಾ, ದಸರಾ ಹಬ್ಬದ ಪ್ರಯುಕ್ತ ಮತ್ತೆ 2,000 ಹಣ ಬಿಡುಗಡೆ ಮಾಡ್ತಾರ ಅಂತ ಅಂದ್ರೆ ನೋಡಿ, ದಸರಾ ಹಬ್ಬ ಈಗ ಮುಂದಿನ ತಿಂಗಳಲ್ಲಿ ಇರೋದ್ರಿಂದ ಮುಂದಿನ ತಿಂಗಳು ಒಂದು 15 ಡೇಸ್ ಒಳಗಡೆ ನಿಮ್ಗೆ ಈಗ ಬಿಡುಗಡೆ ಮಾಡಿರುವಂತ 22ನೇ ಕಂತು ಹಣ ಜಮಾ ಮಾಡ್ತಾರ. ಅದಾದ್ಮೇಲೆ ಸರ್ಕಾರ ಪ್ಲಾನ್ ಮಾಡ್ಕೊಂಡ್ರೆ, ಈಗಾಗಲೇ ಕಳೆದ 2 ರಿಂದ 3 ತಿಂಗಳ ಹಣ ಬಾಕಿ ಇರೋದ್ರಿಂದ ಸರ್ಕಾರ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೆ ಮುಂದಿನ ತಿಂಗಳಲ್ಲಿ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಮತ್ತೆ ಒಂದು ಕಂತು ಹಣ ಬರುವಂತ ಚಾನ್ಸಸ್ ಆದ್ರೆ ಇದೆ, 23ನೇ ಕಂತಿನ ಹಣ. ಸೊ ಅದ್ರ ಬಗ್ಗೆ ಸದ್ಯದ ಮಟ್ಟಿಗೆ ಇನ್ನು ಯಾವ್ದು ಅಪ್ಡೇಟ್ಸ್ ಬರ್ತಿಲ್ಲ, ಯಾವಾಗ ಬಿಡುಗಡೆ ಮಾಡ್ತಾರೆ ಏನೋ ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ 22ನೇ ಕಂತು ಹಣ ಬಗ್ಗೆ ಅಪ್ಡೇಟ್ಸ್ ಬರ್ತಿರೋವಂಥದ್ದು. ನಿಮ್ಗೆ 23ನೇ ಕಂತು ಹಣನು ಮುಂದಿನ ತಿಂಗಳಲ್ಲಿ ಬರುವಂತಹ ಸಾಧ್ಯತೆಗಳಾದ್ರೆ ಇದೆ, ಒಂದು ನಿರೀಕ್ಷೆಯನ್ನ ಇಟ್ಕೋಬಹುದು. ಬಟ್ ಈಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 2,000 ಹಣ ಆದ್ರೆ ಬರಬೇಕಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳೆಯರಿಗೆ ಕೊಟ್ಟಿರುವಂತಹ ಗುಡ್ ನ್ಯೂಸ್ ನಿಮ್ಗೆ ಎಷ್ಟು ಖುಷಿ ಆಯಿತು ಈಗ ದಸರಾ ಹಬ್ಬಕ್ಕೆ 2,000 ಹಣ ಬರ್ತಿರೋದ್ರಿಂದ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಎಲ್ಲರೂ ತಪ್ಪದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.